ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬಿಬಿಎಂಪಿ ಕಚೇರಿ ಬಂದ್ 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 ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ನೌಕರರು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್. ಬೇರೆ ಬೇರೆ ಬೇಡಿಕೆಗಳಿದೆ, ಆಗ್ರಹಗಳಿದೆ. ಅದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಇವತ್ತು ಹೋರಾಟ. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಬಂದ್ ಆಗಿದೆ. ಸಾಮೂಹಿಕ ರಜೆಯನ್ನ ಹಾಕಿ ಕಾರ್ಮಿಕರು ಈಗ ಧರಣಿ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಎಲ್ಲಾ ಕೆಲಸಗಳನ್ನ ಬಂದ್ ಮಾಡಿ ನೌಕರರು ಈಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬಿಬಿಎಂಪಿ ಕಚೇರಿ ಬಂದ್, ಪೌರ ಕಾರ್ಮಿಕರು ಯಾರೂ ಇಲ್ಲ ಕೆಲಸಕ್ಕೆ, ಎಲ್ಲರೂ ಕೂಡ ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಬೇಕು, ನಮ್ಮ ಆಗ್ರಹಗಳಿಗೆ ಸರ್ಕಾರ ಕಿವಿ ಕೊಡಬೇಕು, ಇದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಕೆಲಸ ಬಂದ್ ಮಾಡಿ ನೌಕರರು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೆಲಸದ ಒತ್ತಡ, ಆ ಒತ್ತಡದಿಂದ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಒತ್ತಡ ಕಡಿಮೆ ಮಾಡಿ ಅನ್ನುವಂತ ಪ್ರಮುಖ ಆಗ್ರಹ. ಡೀಟೇಲ್ಸ್ ಅನ್ನ ನೀಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್, ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಯಾರು ಕಾರ್ಯನಿರ್ವಹಿಸಬೇಕು ಸಮಾಜದಲ್ಲಿ ಅವರಿವತ್ತು ಆಬ್ಸೆಂಟ್ ರೀತಿಯಲ್ಲಿ. ಯಾವ ರೀತಿ ಇರುತ್ತೆ ಹೋರಾಟ? ಸರ್ಕಾರ ಕಿವಿ ಕೊಡುತ್ತಾ? ಕಿವಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟ ಇರುತ್ತೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಅಶ್ವಿನಿ, ಇವತ್ತು ಬಿಬಿಎಂಪಿಯ ನೌಕರರು ಬಿಬಿಎಂಪಿ ಕಚೇರಿ ಬಂದ್ ಮಾಡಿ ಹೋರಾಟಕ್ಕೆ ಇಳಿಯುತ್ತಿದ್ದಾರೆ. ಇವತ್ತು ಬೆಳಗ್ಗೆ 10 ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನ ಮನವಿ ಸಹ ಕೊಟ್ಟರು, ಸ್ಪಂದನೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಇವತ್ತು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಬಿಬಿಎಂಪಿ ಸೇರಿದಂತೆ 10 ಮಹಾನಗರ ಪಾಲಿಕೆಯಲ್ಲಿ ಸಹ ಇನ್ನೂ ಪ್ರತಿಭಟನೆ ಮುಂದುವರಿಯುತ್ತೆ. ಸುಮಾರು ನೌಕರರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲ್ಲ. ಹೀಗಾಗಿ ಇದೊಂದ್ ಕಡೆ ಸಿಲಿಕಾನ್ ಸಿಟಿ ಜನರಿಗೆ ಬಿಬಿಎಂಪಿಯಲ್ಲಿ ಏನಾದ್ರು ಕೆಲಸ ಇದ್ರೆ ಇವತ್ತು ವ್ಯತ್ಯಯ ಉಂಟಾಗಲಿದೆ. ಒಂದ್ ಕಡೆ ಪರದಾಟ ಶುರು ಆಗ್ಬಹುದು. ಯಾಕಂದ್ರೆ 225 ವಾರ್ಡ್ಗಳಲ್ಲಿ ಯಾರೇ ಸಿಬ್ಬಂದಿ ಇರಲ್ಲ, ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಆ ಗ್ರೇಟರ್ ಬೆಂಗಳೂರು ಆಗಿದೆ, ಬಟ್ ಇನ್ನೂ ಅಧಿಕಾರಿಗಳನ್ನ ನೇಮಕ ಮಾಡಿಲ್ಲ. ಸುಮಾರು 6,000ಕ್ಕೆ ಹೆಚ್ಚು ನೇಮಕಾತಿ ಬಾಕಿ ಉಳಿದುಕೊಂಡಿದ್ದೇವೆ. DCM ಅವರಿಗೆ ಮನವಿ ಕೊಟ್ಟಿದ್ದಾರೆ ನೇಮಕಾತಿ ಮಾಡಿ. ಯಾಕಂದ್ರೆ ಈಗಿರುವ ಕೆಲಸ ಈಗಿರುವ ಅಧಿಕಾರಿ ಮೇಲೆ ಒತ್ತಡ ಜಾಸ್ತಿ ಆಗಿದೆ, ಅವರ ಮೇಲೆ ಪ್ರೆಷರ್ ಜಾಸ್ತಿ ಆಗಿದೆ, ಮತ್ತೊಂದ್ ಕಡೆ ಕಿರುಕುಳ ಮಾಡ್ತಿದ್ದಾರೆ. ಹೀಗಾಗಿ ನಮಗೆ ಜನಸಾಮಾನ್ಯರಿಗೆ ಸರಿಯಾಗಿ ಕೆಲಸ ನೀಡಕ್ಕಾಗ್ತಿಲ್ಲ, ಕೆಲಸ ಕಾರ್ಯಗಳು ಸರಿಯೇ ಆಗ್ತಿಲ್ಲ. ಅವ್ರು ಸಹ ನಮ್ಮ ಮೇಲೆ ರೇಗಾಡ್ತಾರೆ. ಇದು ಸರಿಯಿಲ್ಲ ಎಂಬ ದೃಷ್ಟಿಯಿಂದ ಇವತ್ತು ವಿವಿಧ ಬೇಡಿಕೆ, ಸುಮಾರು 10 ಬೇಡಿಕೆ ಇದ್ದಾವೆ. ನೌಕರರಿಗೆ ಆರೋಗ್ಯ ವಿಮೆ ನೀಡಬೇಕು, ಮತ್ತೊಂದ್ ಕಡೆ ಕಾನೂನು ಬಾಹಿರವಾಗಿ ಮಾರ್ಷಲ್ಗಳನ್ನ ತೆರವು ಮಾಡಬೇಕು, ಮತ್ತೊಂದ್ ಕಡೆ ಈ ಖಾತೆ ಬದಲು ಈ ಹಿಂದೆ ಇರುವ ಪದ್ಧತಿಯನ್ನ ಜಾರಿಗೊಳಿಸಬೇಕು, ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ಯಮ ಪರವಾಗಿ ನೀಡಬೇಕು. ಮತ್ತೊಂದ್ ಕಡೆ ಪಾಲಿಕೆ ಶಿಕ್ಷಣ ಇಲಾಖೆಯಲ್ಲಿ ಸಹ ಇನ್ನು ಪ್ರಾಂಶುಪಾಲರಿಗೆ ಕಿರುಕುಳ ಸಹ ನೀಡುತ್ತಿದ್ರೆ ಅದು ಸಹ ತಡೆಗಟ್ಟಬೇಕು. ಹೀಗೆ ಹಲವು 10 ಬೇಡಿಕೆಗಳನ್ನ ಸರ್ಕಾರ ಮುಂದಿಟ್ಟಿದ್ದಾರೆ. ಸರ್ಕಾರ ಇದುವರೆಗೆ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಇವತ್ತು ಕಚೇರಿ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬಿಬಿಎಂಪಿ ಕಚೇರಿ ಬಂದ್ 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 ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ನೌಕರರು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್. ಬೇರೆ ಬೇರೆ ಬೇಡಿಕೆಗಳಿದೆ, ಆಗ್ರಹಗಳಿದೆ. ಅದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಇವತ್ತು ಹೋರಾಟ. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಬಂದ್ ಆಗಿದೆ. ಸಾಮೂಹಿಕ ರಜೆಯನ್ನ ಹಾಕಿ ಕಾರ್ಮಿಕರು ಈಗ ಧರಣಿ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಎಲ್ಲಾ ಕೆಲಸಗಳನ್ನ ಬಂದ್ ಮಾಡಿ ನೌಕರರು ಈಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬಿಬಿಎಂಪಿ ಕಚೇರಿ ಬಂದ್, ಪೌರ ಕಾರ್ಮಿಕರು ಯಾರೂ ಇಲ್ಲ ಕೆಲಸಕ್ಕೆ, ಎಲ್ಲರೂ ಕೂಡ ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಬೇಕು, ನಮ್ಮ ಆಗ್ರಹಗಳಿಗೆ ಸರ್ಕಾರ ಕಿವಿ ಕೊಡಬೇಕು, ಇದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಕೆಲಸ ಬಂದ್ ಮಾಡಿ ನೌಕರರು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೆಲಸದ ಒತ್ತಡ, ಆ ಒತ್ತಡದಿಂದ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಒತ್ತಡ ಕಡಿಮೆ ಮಾಡಿ ಅನ್ನುವಂತ ಪ್ರಮುಖ ಆಗ್ರಹ. ಡೀಟೇಲ್ಸ್ ಅನ್ನ ನೀಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್, ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಯಾರು ಕಾರ್ಯನಿರ್ವಹಿಸಬೇಕು ಸಮಾಜದಲ್ಲಿ
ಅವರಿವತ್ತು ಆಬ್ಸೆಂಟ್ ರೀತಿಯಲ್ಲಿ ಯಾವ ರೀತಿ ಇರುತ್ತೆ ಹೋರಾಟ, ಸರ್ಕಾರ ಕಿವಿ ಕೊಡುತ್ತಾ, ಕಿವಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟ ಇರುತ್ತೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಅಶ್ವಿನಿ, ಇವತ್ತು ಬಿಬಿಎಂಪಿಯ ನೌಕರರು ಬಿಬಿಎಂಪಿ ಕಚೇರಿ ಬಂದ್ ಮಾಡಿ ಹೋರಾಟಕ್ಕೆ ಇಳಿಯುತ್ತಿದ್ದಾರೆ. ಇವತ್ತು ಬೆಳಗ್ಗೆ 10 ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನ ಮನವಿ ಸಹ ಕೊಟ್ಟರು, ಸ್ಪಂದನೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಇವತ್ತು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಬಿಬಿಎಂಪಿ ಸೇರಿದಂತೆ 10 ಮಹಾನಗರ ಪಾಲಿಕೆಯಲ್ಲಿ ಸಹ ಇನ್ನೂ ಪ್ರತಿಭಟನೆ ಮುಂದುವರಿಯುತ್ತೆ. ಸುಮಾರು ನೌಕರರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲ್ಲ. ಹೀಗಾಗಿ ಇಲ್ಲೊಂದ್ ಕಡೆ ಸಿಲಿಕಾನ್ ಸಿಟಿ ಜನರಿಗೆ ಬಿಬಿಎಂಪಿಯಲ್ಲಿ ಏನಾದ್ರು ಕೆಲಸ ಇದ್ರೆ ಇವತ್ತು ವ್ಯತ್ಯಯ ಉಂಟಾಗಲಿದೆ. ಒಂದ್ ಕಡೆ ಪರದಾಟ ಶುರು ಆಗ್ಬಹುದು. ಯಾಕಂದ್ರೆ 225 ವಾರ್ಡ್ಗಳಲ್ಲಿ ಯಾರೇ ಸಿಬ್ಬಂದಿ ಇರಲ್ಲ, ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಆ ಗ್ರೇಟರ್ ಬೆಂಗಳೂರು ಆಗಿದೆ, ಬಟ್ ಇನ್ನೂ ಅಧಿಕಾರಿಗಳನ್ನ ನೇಮಕ ಮಾಡಿಲ್ಲ. ಸುಮಾರು 6,000ಕ್ಕೆ ಹೆಚ್ಚು ನೇಮಕಾತಿ ಬಾಕಿ ಉಳಿದುಕೊಂಡಿದ್ದೇವೆ. DCM ಅವರಿಗೆ ಮನವಿ ಕೊಟ್ಟಿದ್ದಾರೆ ನೇಮಕಾತಿ ಮಾಡಿ. ಯಾಕಂದ್ರೆ ಈಗಿರುವ ಕೆಲಸ ಈಗಿರುವ ಅಧಿಕಾರಿ ಮೇಲೆ ಒತ್ತಡ ಜಾಸ್ತಿ ಆಗಿದೆ, ಅವರ ಮೇಲೆ ಪ್ರೆಷರ್ ಜಾಸ್ತಿ ಆಗಿದೆ, ಮತ್ತೊಂದ್ ಕಡೆ ಕಿರುಕುಳ ಮಾಡ್ತಿದ್ದಾರೆ. ಹೀಗಾಗಿ ನಮಗೆ ಜನಸಾಮಾನ್ಯರಿಗೆ ಸರಿಯಾಗಿ ಕೆಲಸ ನೀಡಕ್ಕಾಗ್ತಿಲ್ಲ, ಕೆಲಸ ಕಾರ್ಯಗಳು ಸರಿಯೇ ಆಗ್ತಿಲ್ಲ. ಅವ್ರು ಸಹ ನಮ್ಮ ಮೇಲೆ ರೇಗಾಡ್ತಾರೆ. ಇದು ಸರಿಯಿಲ್ಲ ಎಂಬ ದೃಷ್ಟಿಯಿಂದ ಇವತ್ತು ವಿವಿಧ ಬೇಡಿಕೆ, ಸುಮಾರು 10 ಬೇಡಿಕೆ ಇದ್ದಾವೆ. ನೌಕರರಿಗೆ ಆರೋಗ್ಯ ವಿಮೆ ನೀಡಬೇಕು, ಮತ್ತೊಂದ್ ಕಡೆ ಕಾನೂನು ಬಾಹಿರವಾಗಿ ಮಾರ್ಷಲ್ಗಳನ್ನ ತೆರವು ಮಾಡಬೇಕು, ಮತ್ತೊಂದ್ ಕಡೆ ಈ ಖಾತೆ ಬದಲು ಈ ಹಿಂದೆ ಇರುವ ಪದ್ಧತಿಯನ್ನ ಜಾರಿಗೊಳಿಸಬೇಕು, ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ಯಮ ಪರವಾಗಿ ನೀಡಬೇಕು. ಮತ್ತೊಂದ್ ಕಡೆ ಪಾಲಿಕೆ ಶಿಕ್ಷಣ ಇಲಾಖೆಯಲ್ಲಿ ಸಹ ಇನ್ನು ಪ್ರಾಂಶುಪಾಲರಿಗೆ ಕಿರುಕುಳ ಸಹ ನೀಡ್ತಿದ್ರೆ ಅದು ಸಹ ತಡೆಗಟ್ಟಬೇಕು. ಹೀಗೆ ಹಲವು 10 ಬೇಡಿಕೆಗಳನ್ನ ಸರ್ಕಾರ ಮುಂದಿಟ್ಟಿದ್ದಾರೆ. ಸರ್ಕಾರ ಇದುವರೆಗೆ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಇವತ್ತು ಕಚೇರಿ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮ್ಮ ಆಗ್ರಹಗಳಿಗೆ ಸರ್ಕಾರ ಕಿವಿ ಕೊಡಬೇಕು, ಇದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಕೆಲಸ ಬಂದ್ ಮಾಡಿ ನೌಕರರು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೆಲಸದ ಒತ್ತಡ, ಆ ಒತ್ತಡದಿಂದ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಒತ್ತಡ ಕಡಿಮೆ ಮಾಡಿ ಅನ್ನುವಂತ ಪ್ರಮುಖ ಆಗ್ರಹ. ಡೀಟೇಲ್ಸ್ ಅನ್ನ ನೀಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್, ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಯಾರು ಕಾರ್ಯನಿರ್ವಹಿಸಬೇಕು ಸಮಾಜದಲ್ಲಿ, ಅವರಿವತ್ತು ಆಬ್ಸೆಂಟ್ ರೀತಿಯಲ್ಲಿ ಯಾವ ರೀತಿ ಇರುತ್ತೆ ಹೋರಾಟ, ಸರ್ಕಾರ ಕಿವಿ ಕೊಡುತ್ತಾ, ಕಿವಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟ ಇರುತ್ತೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಅಶ್ವಿನಿ, ಇವತ್ತು ಬಿಬಿಎಂಪಿಯ ನೌಕರರು ಬಿಬಿಎಂಪಿ ಕಚೇರಿ ಬಂದ್ ಮಾಡಿ ಹೋರಾಟಕ್ಕೆ ಇಳಿಯುತ್ತಿದ್ದಾರೆ. ಇವತ್ತು ಬೆಳಗ್ಗೆ 10 ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನ ಮನವಿ ಸಹ ಕೊಟ್ಟರು, ಸ್ಪಂದನೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಇವತ್ತು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಬಿಬಿಎಂಪಿ ಸೇರಿದಂತೆ 10 ಮಹಾನಗರ ಪಾಲಿಕೆಯಲ್ಲಿ ಸಹ ಇನ್ನೂ ಪ್ರತಿಭಟನೆ ಮುಂದುವರಿಯುತ್ತೆ. ಸುಮಾರು ನೌಕರರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲ್ಲ. ಹೀಗಾಗಿ ಇಲ್ಲೊಂದ್ ಕಡೆ ಸಿಲಿಕಾನ್ ಸಿಟಿ ಜನರಿಗೆ